ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದ ವಿಷಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ, ನಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ನಮಸ್ಕಾರ ಸ್ನೇಹಿತರೆ, ಗೌರಿ ಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ. ನಾನು ಪ್ರಸನ್ನ ಕಾವೇರಪ್ಪ, DVGಯವರ ಅಭಿಮಾನಿ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ. ದಿನ ಬೆಳಗ್ಗೆ ಎದ್ದು ನಾವು ಆಫೀಸಿಗೆ ಅಂತ ರೆಡಿಯಾಗಿ ಹೋಗ್ತಾ ಇರ್ತೀವಿ. ಹೋಗಬೇಕಾದ್ರೆ ಆಗ್ತಾನೆ ಎದ್ದು ಫ್ರೆಶ್ಶಾಗಿ ರೆಡಿಯಾಗಿರ್ತೀವಿ, ಮನಸ್ಸು ಶಾಂತವಾಗಿರ್ತದೆ. ಹೋಗಬೇಕಾದ್ರೆ ಗಾಡೀಲಿ ಹೋಗ್ತಾ ಇರ್ತೀವಿ, ಟೂ ವೀಲರಲ್ಲಿ ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳೋಣ. ಹೋಗ್ತಾ ಇರ್ಬೇಕಾದ್ರೆ ಯಾರೋ ಅಡ್ಡ ಬರ್ತಾರೆ, ಅಥವಾ ನಾವೇ ಯಾರಿಗೋ ಅಡ್ಡ ಹೋಗ್ತೀವಿ, ಅಥವಾ ಏನೋ ಆಗ್ತದೆ ಟ್ರಾಫಿಕ್ಕಲ್ಲಿ. ಆದಾಗ ಅವರು ಯಾರೋ ಏಯ್ ಅಂತ ಕೂಗಿ ಅಥವಾ ಬೈದು ನೋಡ್ಕೊಂಡು ಹೋಗೋಕ್ಕಾಗಲ್ವಾ ಅಂತ ಬೈತಾರೆ. ನಮ್ಮ ಮನಸ್ಸು ಕೆಟ್ಟೋಗ್ಬಿಡುತ್ತೆ. ಒಂದು ನಿಮಿಷ ಫ್ರೆಶ್ ಆಗಿದ್ದಿದ್ದ ಮನಸ್ಸು ಕೆಟ್ಟೋಗ್ಬಿಡ್ತದೆ, ಕದಡ್ಬಿಡ್ತದೆ. ಮನಸ್ಸೊಂದು ಪ್ರಶಾಂತವಾದ ಕೊಳ ಇದ್ದಂಗೆ, ತಿಳಿ ನೀರಿರುವಂಥ ಕೊಳ ಇದ್ದಂಗೆ. ಆ ಕೊಳದಲ್ಲಿ ಯಾರಾದರೂ ನಮಗೆ ಗೊತ್ತಿರೋರೋ ಗೊತ್ತಿಲ್ಲದಿರೋರೋ ಯಾರೋ ಬಂದು ಒಂದು ಕಲ್ಲು ಹಾಕ್ತಾರೆ. ಆ ಕಲ್ಲು ಹಾಕಿದ್ರೆ ಅದು ಕದಡ್ಬಿಡುತ್ತೆ. ಆವಾಗ ನಾವು ಹೇಗಿರಬೇಕು ಅನ್ನೋದನ್ನು DVG ಈ ಕಗ್ಗದ ಮೂಲಕ ಹೇಳಿದ್ದಾರೆ. ಕಗ್ಗ ಹೀಗಿದೆ: ಕೊಳದ ಜಲ ನಿನ್ನ ಮನ, ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡವದಹುದೋ, ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದು ಮರಳಿ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ ಅಂತ DVG ಹೇಳ್ತಾರೆ. ಇದರ ಅರ್ಥ ಇಷ್ಟೇ: ಕೊಳದ ಜಲ ನಿನ್ನ ಮನ ಅಂದರೆ ನಾ ಹೇಳ್ದಂಗೆ ತಿಳಿ ನೀರಿನ ಕೊಳದ ಜಲ ಇದ್ದಂಗೆ ಶುದ್ಧವಾಗಿರ್ತದೆ ಮನಸ್ಸು. ನಾವು ಸಮಾಧಾನವಾಗಿದ್ದಾಗ ಅದನ್ನು ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡವದಹುದು ಅಂತಾರೆ DVGಯವರು. ಯಾರಾದರೂ ಬೇರೆ ಅಂದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂದರೆ ಬೇರೆ ಜನ ಆಗಲಿ, ಬೇರೆ ಸಂದರ್ಭ ಆಗಲಿ, ಬೇರೆ ಒಂದು ಏನಾದರೂ ಆಗ್ಬೋದು, ಅದು ಎಫೆಕ್ಟ್ ಮಾಡಿದಾಗ ಈ ಮನಸ್ಸು ಶಾಂತವಾಗಿರೋದಿಲ್ಲ. ಅದು ಹೇಗೆ ಅಂದರೆ ಆ ಕೊಳದಲ್ಲಿ ತಳದಲ್ಲಿ ಕಸ ಇರುತ್ತೆ, ಆ ತಳದ ಕಸ ತೇಲುತ್ತ ಬಗ್ಗಡಬಹುದು, ಬಗ್ಗಡ ಆಗೋಗುತ್ತೆ ನಮ್ಮ ಮನಸ್ಸು. ತಿಳಿ ನೀರಿನ ಕೊಳ ಬಗ್ಗಡ ಆಗೋಗುತ್ತೆ. ಬೇರೆ ಯಾರೋ ಏನೋ ಮಾಡಿದ್ರೆ, ನಮ್ಮ ತಪ್ಪಿಲ್ದಿರೋದು ಇದ್ರೂ ಅಥವಾ ನಾವೇನು ಮಾಡದಿದ್ರೂ ಕೆಲವು ಸಂದರ್ಭಗಳಲ್ಲಿ ಹಂಗಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ ಪರಿಹಾರ ಹೇಳ್ತಾರೆ DVGಯವರು. ಹೇಗೆ ನಾವು ವರ್ತಿಸಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು ಅದಕ್ಕೆ ಅನ್ನೋದನ್ನು DVG ಭಾಳ ಸೊಗಸಾಗಿ ಹೇಳ್ತಾರೆ. ಕಲಕದದ್ದದೆ ಕೊಂಚ ಬಿಟ್ಟಿರ್ದೊಡೆ ಮರಳಿ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದರೆ ಆ ಸಂದರ್ಭಕ್ಕೆ ಈಗ ಯಾರೋ ಕೈ ತೋರಿಸಿದ್ರಲ್ಲ, ನಮಗೆ ಕಾರಲ್ಲೋ ಬೈಕಲ್ಲೋ ಹೋಗಬೇಕಾದ್ರೆ ಕೈ ತೋರಿಸಿ ನಮಗೆ ಅಂತಂದ್ರಲ್ಲ, ನಾವು ಅವ್ರಿಗೆ ರಿಯಾಕ್ಟ್ ಮಾಡದೆ ಅದನ್ನು ಅಷ್ಟಕ್ಕೆ ಗೌಣ ಅಂತ ಬಿಟ್ಟು ಮುಂದೆ ಹೋದರೆ, ನಮ್ಮ ಮನಸ್ಸನ್ನು ಶಾಂತ ಮಾಡಿಕೊಂಡು ಬಿಟ್ಬಿಟ್ರೆ ಅದೇ ತಿಳಿಯಾಗಿ ನಾವು ಸಮಾಧಾನ ಕಂಡುಕೊಳ್ತೀವಿ ಅನ್ನೋದನ್ನ DVG ಇಲ್ಲಿ ಸೊಗಸಾಗಿ ಹೇಳಿದ್ದಾರೆ. ಸೊ ನಮ್ಮ ತಿಳಿನೀರಿನ ಕೊಳದಂತಿರುವಂಥ ಈ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ಕಗ್ಗದಲ್ಲಿ DVG ಹೇಳಿದ್ದಾರೆ. ನಾವು ಇದನ್ನು ಅಳವಡಿಸ್ಕೊಳ್ಳೋಣ ನಮ್ಮ ಜೀವನದಲ್ಲಿ. ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದರೆ ನಮಗೂ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ನಮಸ್ಕಾರ.